ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ಆರ್ ವಿ ವರ್ಲ್ಡ್ ಯೂಟ್ಯೂಬ್ ಚಾನೆಲ್. ನಾನಿವತ್ತು ನಿಮಗೆ ಮಸಾಲೆ ಅಕ್ಕಿ ರೊಟ್ಟಿನ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ತುಂಬ ಈಸಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. 2 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು. ನೋಡಿ, ಕಾಯಿ ತುರಿ, ಸೌತೆಕಾಯಿ ತುರಿದಿಟ್ಕೊಂಡಿದ್ದೀನಿ, ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ, ಮೆಂತ್ಯ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಮತ್ತು ನಾನು ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ, ಸ್ಕಿಪ್ ಮಾಡಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಇಷ್ಟು ನಾನು ಅಕ್ಕಿ ಹಿಟ್ಟೊಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಏನೇನು ಹೇಳಿದೆ ಐಟಮ್ಸು ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ನಿಮ್ಗೆ ಎಷ್ಟು ಬೇಕಷ್ಟು ಮುಂಚಿತವಾಗಿ ಹಾಕ್ಕೊಂಡು ಫಸ್ಟು ನೋಡ್ಕೊಳ್ಳಿ, ಎಷ್ಟಾಗುತ್ತೆ ಟೇಸ್ಟಿಗೆ ಅಷ್ಟು ಹಾಕ್ಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕೋದಕ್ಕೆ ಮುಂಚೆ ನೀವು ಇದನ್ನು ಮಿಕ್ಸ್ ಮಾಡಿಟ್ಕೊಳ್ಳಿ. ಸ್ವಲ್ಪ ಅದಕ್ಕೆ ಎಣ್ಣೆನೂ ಹಾಕ್ಕೊತಾ ಇದ್ದೀನಿ. ಒಂದು ಡ್ರಾಪಷ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ, ಸಾಫ್ಟ್ ಬರಲಿ ಅಂತ ಅಂದ್ಬಿಟ್ಟು. ನೋಡಿ, ನಾನು ಅಷ್ಟೂ ಹಾಕಿ ನೀಟಾಗಿ ಒಂದು ಹದಕ್ಕೆ ಬರೋ ತನಕ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಮಕ್ಕಳು ಎಲ್ಲ ತರಕಾರಿನೂ ತಿನ್ನಲ್ಲ. ನಾರ್ಮಲಾಗಿ ಅಕ್ಕಿ ರೊಟ್ಟಿ, ಮಸಾಲೆ ಅಕ್ಕಿ ರೊಟ್ಟಿ ಮಾಡಿದ್ರೆ ಸ್ವಲ್ಪ ಮೆಂತ್ಯ ಸೊಪ್ಪು ತರಕಾರಿ ಏನಾದ್ರು ಬೇರೆ ತರಕಾರಿಗಳನ್ನಿದ್ರೂ ಆ್ಯಡ್ ಮಾಡ್ಕೋಬೋದು. ನೋಡಿ, ಇಷ್ಟು ಮಿಕ್ಸ್ ಮಾಡಿಕೊಂಡು ನಾನು ಬಿಸಿನೀರು ಹಾಕ್ಕೊತಾ ಇದ್ದೀನಿ. ಬಿಸಿನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿಕೊಂಡು ತುಂಬ ಒಂದೇ ಸಲ ಹಾಕ್ಕೋಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಷ್ಟು ಬೇಕಷ್ಟು ಒಂದು ಹದಕ್ಕೆ ಬರೋ ತನಕ ನೀಟಾಗಿ ಕಲಸಿಟ್ಕೊಬೇಕು. ಮುಂಚೆನೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಟೇಸ್ಟಿಗೆ ಮಾಡಿಕೊಂಡು ಹಾಕ್ಕೋಬೋದು. ನೀವು ಇಲ್ಲ ಒಂದೇ ಸಲ ಹಾಕ್ತೀನಿ ಅಂದರೂ ಹಾಕ್ಬೋದು. ನೋಡಿ, ಬಿಸಿನೀರನ್ನ ತಣ್ಣೀರಾದರೂ ಹಾಕ್ಕೋಬೋದು, ಬಟ್ ನಾನು ಬಿಸಿನೀರು ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ಬೇಕಾದವರು ಮೊಸರು ಹಾಕ್ಕೋಬೋದು. ನನ್ನ ಮೊಸರು ಇಷ್ಟ ಆಗಲ್ಲ ಅಂತಂದು ನಾನು ಮೊಸರು ಸ್ಕಿಪ್ ಮಾಡ್ತೀನಿ ಅಷ್ಟೇ. ನೋಡಿ, ಇಷ್ಟು ಸಾಫ್ಟ್ ಬರೋ ತನಕ ಕಲಸಿಟ್ಕೊಳ್ಳಿ. ಅದು ತುಂಬ ನೋಡಿ, ಪ್ರೆಸ್ ಮಾಡಿದ್ರೆ ತುಂಬ ಗಟ್ಟಿ ಮಾಡ್ಕೋಬಾರ್ದು, ಇಷ್ಟು ಸ್ವಲ್ಪ ಸಾಫ್ಟ್ ಇದ್ದರೆ ಸಾಕು. ಇಷ್ಟು ನೋಡಿ, ಒಂದು ಅದಕ್ಕೆ ಹಿಂಗೆ ಹಾಕಿದ್ರೆ ತಟ್ಟ ಥರ ಇರಬೇಕು ನೀಟಾಗಿ. ಎಷ್ಟೋ ಜನಕ್ಕೆ ಬರಲ್ಲ ರೊಟ್ಟಿ ಹಾಕೋದಕ್ಕೆ, ಈ ಹದದಲ್ಲಿ ಮಾಡಿಕೊಂಡ್ರೆ ನೀಟಾಗಿ ಮಾಡ್ಕೊಬೋದು. ನೋಡಿ, ಇದನ್ನು ಮುಚ್ಚಿಟ್ಕೊಳ್ಳೋಣ. ಜೊತೆಗೆ ನಾನು ಸೈಡಲ್ಲಿ ಇಟ್ಬಿಟ್ಟು ಚಟ್ನಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಪ್ಷನಲ್ ಚಟ್ನಿ ಬೇಕಾದರೂ ತಿನ್ಬೋದು, ತುಪ್ಪದಲ್ಲಿ ತಿನ್ಬೋದು, ನೀವು ಮೊಸರು ಬೇಕಾದರೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ನೋಡಿ, ಕಾಯಿ ತುರಿ ಹಾಕ್ತಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ, ಸ್ವಲ್ಪ ಕಾಳುಮೆಣಸು ಹಾಕ್ತಿದ್ದೀನಿ, ಈರುಳ್ಳಿ ಒಂದು ಅರ್ಧ ಪೀಸ್ ಈರುಳ್ಳಿನ ಹಾಕ್ತಾಯಿದ್ದೀನಿ, ಚಟ್ನಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು. ಮತ್ತು ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ನೋಡಿ, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ 1-2 ಸ್ಪೂನಷ್ಟು ಕಡಲೆ ಹಾಕ್ಕೊತಾ ಇದ್ದೀನಿ. ಕಡಲೆ, ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಇದನ್ನು ರುಬ್ಕೊಂಡ್ಬಂದ್ಬಿಡೋಣ. ಬನ್ನಿ, ಲಿಡ್ ಕ್ಲೋಸ್ ಮಾಡಿ ಇದನ್ನ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ರುಬ್ಬಿಟ್ಕೊಂಡಿದ್ದೀನಿ. ಚಟ್ನಿ ಜೊತೆ ತಿಂದರೂ ಚೆನ್ನಾಗಿರುತ್ತೆ, ಹಾಗೇನೂ ತಿನ್ಬೋದು. ನೋಡಿ, ಈಗ ನಾನು ಚಟ್ನಿ ಮಾಡ್ಕೊಂಡಾಯಿತು. ಇವಾಗ ಅಕ್ಕಿ ರೊಟ್ಟಿ ಕಲಸಿಟ್ಟಿದ್ನಲ್ಲ, ಹಾಕ್ಕೊಳ್ಳೋದು ಹೆಂಗೆ ಅಂತ, ತಟ್ಟೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಒಂದು ಚಟ್ನಿ ಮಾಡೋ ತನಕ ಒಂದು 5 ನಿಮಿಷ ಇಟ್ಟಿದ್ದೆ. ಇಲ್ಲ ಹಾಗೇನೂ ಕಲಸಿ ಹಾಗೇನೂ ಮಾಡ್ಕೋಬೋದು. ರೊಟ್ಟಿನ ನೀವು ಮಸಾಲೆ ರೊಟ್ಟಿನ ತಟ್ಕೋಬೋದು. ನಾನೊಂದು ಪ್ಲಾಸ್ಟಿಕ್ ಶೀಟ್ ಕವರ್ ತೊಗೊಂಡಿದ್ದೀನಿ, ಮಕ್ಕಳದು ರ್ಯಾಪರ್ ಇರುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ. ನಾನು ಅರ್ಧ ಶೀಟ್ ಸ್ವಲ್ಪ ಇತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ರೊಟ್ಟಿ ತಟ್ಟಿದ್ದಕ್ಕಷ್ಟು ಒಂದು ಹದವಾಗಿ ಎತ್ಕೊಂಡು ಒಂದೇ ಮಾಡಿಕೊಂಡು ಅದನ್ನು ನೀಟಾಗಿ ತಟ್ಕೊಬೇಕು ತೆಳುವಾಗಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು, ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ತೆಳುವಾಗಿ ಹೆಂಗೆ ಬೇಕೋ ತಟ್ಕೋಬೋದು. ಇದನ್ನು ನೋಡಿ, ಎಷ್ಟು ಸಾಫ್ಟಾಗಿದೆ. ಇದನ್ನು ಹಿಂಗೆ ತಟ್ಕೊಂಡು ನಾರ್ಮಲ್ ಕೈ ಮೇಲೆ ಹಾಕ್ಕೊಂಡು ನಾನು ಹೆಂಚು ಮೇಲೆ ಹಂಗೆ ಹಾಕ್ತೀನಿ. ಆ ಪೇಪರ್ನೇ ಅದ್ರ ಮೇಲೆ ಹಾಕಲ್ಲ, ಹೆಂಚಿಟ್ಕೊಂಡಿದ್ದೀನಿ. ಸ್ವಲ್ಪ ಹೆಂಚಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಅಕ್ಕಿ ರೊಟ್ಟಿಗೆ ತುಂಬ ಇಂಪಾರ್ಟೆಂಟ್ ಎಣ್ಣೆ. ನೋಡಿ, ಇದನ್ನು ಕೈಗೆ ಎಷ್ಟು ನೀಟಾಗಿ ಬಂತು, ಒಂದು ಚೂರು ಎಲ್ಲೂ ಕಿತ್ತೋಗಲಿಲ್ಲ. ಮಸಾಲೆ ಅಕ್ಕಿ ರೊಟ್ಟಿ ನೀಟಾಗಿ ಬಂತು. ಅದನ್ನು ಬೇಯಿಸ್ಕೊತಾ ಇದ್ದೀನಿ. 2 ಕಡೆಯೂ ನೀಟಾಗಿ ಬೇಯಿಸ್ಕೊಬೇಕು. ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಿ, ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ನೋಡಿ, ಸ್ವಲ್ಪ ಬೆಂದಿದೆ ನೋಡಿ, ತಿರುಗಿ ಹಾಕ್ಕೋಬೇಕು. 2 ಸೈಡು ಬೆಂದಿದೆಯಾ ನೋಡ್ಕೊತಾ ಇರಿ. ತುಂಬ ಸಿಮ್ಮಲ್ಲಿ ಇಡಬಾರ್ದು, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೋದು. ತುಂಬ ಚೆನ್ನಾಗಿರುತ್ತೆ, ಕಿತ್ತು ಹೋಗಲ್ಲ. ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಮನೇಲಿ ಒಂದು ಸಲ ಟ್ರೈ ಮಾಡಿ, ತುಂಬ ಸಾಫ್ಟಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೆ. ಎಲ್ಲ ಮಿಕ್ಸ್ ಆಗಿರುತ್ತಲ್ವ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಅಕ್ಕಿ ರೊಟ್ಟಿ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಸೈಡಿಗೆ ಕ್ಯಾರೆಟು, ಸೌತೆಕಾಯಿ, ಚಟ್ನಿ. ಅಕ್ಕಿ ರೊಟ್ಟಿಗೆ ಟೇಸ್ಟಿಗೆ ಚಟ್ನಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊತೀನಿ. ನೋಡಿ, ಸರ್ವ್ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.